ಹಿಂದೂ ಗಣಪತಿ ಕುರಿತು ತುಮಕೂರಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ರಿಯಾಕ್ಟ್ ಮಾಡಿದ್ದಾರೆ. ನಾವೆಲ್ಲ ಹಿಂದೂಗಳಲ್ವಾ, ನಾವು ಹಿಂದೂಗಳೇ, ಗಣಪತಿ ಕೂಡ ಹಿಂದೂನೇ, ತಿರ್ಗಾ ಹಿಂದೂ ಗಣಪತಿ ಎನ್ನುವಂತ ಹೆಸರನ್ನ ಬೇರೆ ಇಡ್ತಿದ್ದಾರೆ, ಏನ್ ಕ್ರಿಶ್ಚಿಯನ್ ಗಣಪತಿ ಹಾಗೂ ಮುಸ್ಲಿಂ ಗಣಪತಿ ಇದೆಯಾ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಇದೆಲ್ಲ ಬಿಜೆಪಿಯವರು ಓಟ್ಗಾಗಿ ಮಾಡ್ತಾ ಇರುವಂತಹ ಗಿಮಿಕ್. ಇತ್ತೀಚೆಗೆ ಟ್ರೆಂಡ್ ಆಗಿದೆ ಹಿಂದೂ ಗಣಪತಿ ಅಂತ. ಈ ವೇಳೆ ಅವರು ರಿಯಾಕ್ಟ್ ಮಾಡಿರುವಂಥದ್ದು, ವಿಘ್ನೇಶ್ವರ ಗಣಪತಿ ಒಬ್ಬನೇ ಅಲ್ವಾ ಇರೋನು, ಹೊಸ ಹೆಸರು ಇದೀಗ ಹಿಂದೂ ಗಣಪತಿ ಎನ್ನುವಂಥ ಹೆಸರನ್ನ ಇಡಲಾಗ್ತಾ ಇದೆ. ಇದೆಲ್ಲ ಬಿಜೆಪಿಯವರು ಓಟ್ಗಾಗಿ ಮಾಡ್ತಾ ಇರುವಂತಹ ಗಿಮಿಕ್ ಅಂತ ತುಮಕೂರಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಈಗೆಲ್ಲ ಎಮೋಷನಲ್ ಆಗಿ ಹಿಂದುತ್ವ ಅದು ಇದು ಅಂತ ಹೇಳಿ ನಾವೇನು ಹಿಂದೂಗಳಲ್ವಾ? ನಾವು ಹಿಂದೂಗಳೇ, ನಾವೇನು ಗಣಪತಿ ಪೂಜೆ ಮಾಡಲ್ವಾ? ಇತ್ತೀಚೆಗೆ ಇದೊಂದು ಟ್ರೆಂಡ್ ಬಂದ್ಬಿಟ್ಟಿದೆ. ಇದು ಹಿಂದೂ ಗಣಪತಿನೇ ಹಿಂದೂ, ತಿರುಗಿ ಹಿಂದೂ ಗಣಪತಿ. ಏನು ಬೇರೆ ಕ್ರಿಶ್ಚಿಯನ್ ಗಣಪತಿ ಇದಾನ ಅಥವಾ ಮುಸ್ಲಿಂ ಗಣಪತಿ ಇರೋನೇ ಗಣಪತಿ ವಿಘ್ನೇಶ್ವರ ಒಬ್ಬನೇ ಅಲ್ವಾ ಇರೋನು? ಹೊಸ ಹೆಸರು ಹಿಂದೂ ಗಣಪತಿ. ನಾನೆಲ್ಲ ಮುಸ್ಲಿಂ ಗಣಪತಿ ಎಲ್ಲಿದೆ ಅಂತ ಹುಡ್ಕೋಣ ಅಂತ ನೋಡ್ತಾ ಇದ್ದೀನಿ, ಅಥವಾ ಕ್ರಿಶ್ಚಿಯನ್ ಗಣಪತಿ ಎಲ್ಲವ್ರೆ ಅಂತ. ಏನೇನೋ ಹೆಸರುಗಳು ಹುಟ್ಟಿಸ್ಬಿಡ್ತಾರೆ ಇವ್ರಿಗೆ. ಹಿಂದೂ ಗಣಪತಿ ಅನ್ನೋನೇ ಇಲ್ಲ ದೇಶದಲ್ಲಿ, ಯಾವುದ್ರಲ್ಲೂ ಇಲ್ಲ. ಗಣಪತಿ ಇದ್ದಾನೆ, ವಿಘ್ನೇಶ್ವರ ಇದ್ದಾನೆ. ಹಿಂದೂ ಗಣಪತಿ ಅಂತ ಯಾವುದಾರ ಪುರಾಣದಲ್ಲಾಗಲಿ ಅಥವಾ ಯಾವುದಾರ ಒಂದು ಗ್ರಂಥಗಳಲ್ಲಾಗಲಿ ತೋರಿಸಿ ನೋಡೋಣ. ಹಿಂದೂ ಗಣಪತಿ ಅಂತ ಎಲ್ಲಾನ ಇದೆಯಂತ ಯಾವ್ದಾರ ಗ್ರಂಥದಲ್ಲಿ? ಮತ್ತೆ ಇಲ್ಲದೆಲ್ಲ ಉತ್ಪತ್ತಿ ಮಾಡ್ತಾರಲ್ಲ, ನಡೀರಿ, ಓಟ್ಗೋಸ್ಕರ ಅಷ್ಟೇ ಅಲ್ಲ, ಇತಿಹಾಸ ಇಲ್ಲ. ಸುಮ್ಮನೆ ಏನೋ ಈಗೆಲ್ಲ ಎಮೋಷನಲ್ ಆಗಿ ಹಿಂದುತ್ವ ಅದು ಇದು ಅಂತ ಹೇಳಿ ನಾವೇನು ಹಿಂದೂಗಳಲ್ವಾ? ನಾವು ಹಿಂದೂಗಳೇ, ನಾವೇನು ಗಣಪತಿ ಪೂಜೆ ಮಾಡಲ್ವಾ? ಇತ್ತೀಚೆಗೆ ಇದೊಂದು ಟ್ರೆಂಡ್ ಬಂದ್ಬಿಟ್ಟಿದೆ. ಇದು ಹಿಂದೂ ಗಣಪತಿನೇ ಹಿಂದೂ.